ಒಂದು ಮಾತು ಹೇಳೋದದ ಇವತ್ತ. ಏನ್ ಹೇಳೋದ್ರಿ? ಒಂದೇ ಮಾತು ಹೆಂಗ್ ಹೇಳೋದಪ್ಪ ಅಂತಂದ್ರ ಏನ್ರಿ? ಅಕಸ್ಮಾತ್ ಮನಿ ಒಳಗ ತಾಯಿ ತಂದಿ ತೀರಿದ ಹೆಣ್ಣು ಮಕ್ಳು ಇದ್ರಂದ್ರ ಈ ಊರು ಬಿಟ್ಟು ಬೇರೆ ಊರಿಗೆ ಮಾಡಿ ಕೊಟ್ಟಿದ್ರಿ ಅಂದ್ರ ತಾಯಿ ತಂದಿ ಇರ್ಲಿಕ್ಕಂದ್ರ ಮನ್ಯಾಗ ಅಣ್ಣನ ಹೆಂಡತಿ ಕಾಕನ್ ಹೆಂಡತಿ ಮಲತಾಯಿನೇ ಇರ್ಲ್ಯಾಕ ಮನಿತನ ಬಂದಿರುವಂತ ಹೆಣ್ಣು ಮಗಳಿಗೆ ನೀವೇನು ಬಂಗಾರ ಕೊಡ್ಬೇಡ್ರಿ, ಬೆಳ್ಳಿ ಕೊಡ್ಬೇಡ್ರಿ, ರೊಕ್ಕ ಕೊಡ್ಬೇಡ್ರಿ, ರೂಪಾಯಿ ಕೊಡ್ಬೇಡ್ರಿ. ಹೊಸ್ತಲು ಮುಂದೆ ಬಂದಿರುವಂತ ಹೆಣ್ಣು ಮಗಳಿಗೆ ಒಂದು ಚೆರಿಗೆ ನೀರು ಕೊಟ್ಟು ಹೊಸ್ತಲು ಒಳಗ್ ಕರೆದ್ರಿ ಅಂದ್ರ ಸ್ವರ್ಗದಾಗಿರುವಂತ ನಿಮ್ಮ ತಾಯಿ ತಂದೆ ಆತ್ಮಕ್ಕೆ ಶಾಂತಿ ಸಿಗ್ತದ ಅಂತೀವಿ. ಸದಾ ಕೈ ಎತ್ತಿರೋದು ಯಾಕಪ್ಪ ಅಂತಂದ್ರ ಈ ಮಾತು ಎಲ್ಲರಿಗೂ ಅರ್ಥ ಆಗಂಗಿಲ್ಲ. ತಾಯಿ ತಂದಿ ತೀರ್ಕೊಂಡಿರುವಂತ ಹೆಣ್ಣು ಮಕ್ಕಳಿಗೆ ಹಬ್ಬ ಬರ್ತಪ್ಪ ಅಂತಂದ್ರ ಹೊಟ್ಟೆ ಕೆಂಚಗ ಕಡ್ದಂಗ ಆಗ್ತದ. ಮತ್ತೊಬ್ರ ಮನೆಗೆ ಕರಿಲಕ್ಕ ಅಣ್ಣ ಬರ್ತಾನ, ಅಪ್ಪ ಬರ್ತಾನ, ತಾಯಿ ಬರ್ತಾಳ. ಈ ಪರದೇಶಿ ಮಗಳಿಗೆ ಕರಿಲಕ್ಕ ಬರಲ್ಲ. ತವ್ರ ಮನಿತನ ಹೋದ್ರು ಒಂದು ಚೆರಿಗೆ ನೀರು ಕೊಡಂಗಿಲ್ಲ, ಏನು ಕೊಡ್ಬೇಡ್ರಿ. ಬರೇ ಒಂದು ಚೆರಿಗೆ ನೀರು ಕೊಟ್ಟು ವರ್ಷಕ್ಕೊಂದು ದಿವಸ ಹೆಣ್ಣು ಮಗಳಿಗೆ ಹೊಸ್ತೂರ್ ಒಳಗ್ ಕರೆದ್ರಿ ಅಂದ್ರ ಸತ್ತಿರುವಂತ ನಿಮ್ಮ ತಾಯಿ ತಂದೆ ಸ್ವರ್ಗದಾಗಿದ್ರು ಆತ್ಮಕ್ಕೆ ಶಾಂತಿ ಸಿಗ್ತದ. ಇವತ್ತು ಕೈ ಎತ್ತಿ ಹೇಳೋದು ಬಿರು. ಅದಕ್ಕೆ ತಾಯಿ ಅನ್ನಂತಕ್ಕೆ ಬಹಳ ದೊಡ್ಡಕ್ಕೆದಾಳ. ಜಾನಪದ ಕವಿಗಳು ಅದಕ್ಕೆ ತಾಯಿ ಮೇಲೆ ವರ್ಣ ಮಾಡಿ ಒಂದು ಹಾಡ ಬರ್ದಾರ.